ಬಿಜೆಪಿ MLA ಆಗಿರುವಂತಹ ಅರವಿಂದ್ ಬೆಲ್ಲದವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ, ಶಿವಶಂಕರ್ ಮಾತಾಡ್ತಾ ಇದ್ದೀನಿ ಸರ್. ಎಸ್ ಸರ್, ಇವತ್ತು ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿರ್ತಕ್ಕಂಥ ಬಜೆಟ್ಗೆ ತಮ್ಮ ಮೊದಲ ಪ್ರತಿಕ್ರಿಯೆ ಏನು? ಇದು ನಿಮಗೆ ತೃಪ್ತಿ ತಂದಿದೆಯಾ ಹೇಗೆ ಅಂತ? ತೃಪ್ತಿ ತಂದಿದೆ ಸಹಜವಾಗಿ. ಯಾಕಂದ್ರೆ ನಮ್ಮ ದೇಶದಲ್ಲಿ ಇವತ್ತೇನು ಎಕನಾಮಿಕ್ ಆಕ್ಟಿವಿಟೀಸ್ ಒಳ್ಳೆ ರೀತಿಯಿಂದ ನಡೀತಿದೆ, ಅದಕ್ಕೆ ಪೂರಕವಾಗಿ ಇವತ್ತು ಈ ಬಜೆಟ್ ಬಂದಿದೆ. ಹಂಗಾಗಿ ಭಾಳ ಅಂದ್ರೆ ಭಾಳ ತೃಪ್ತಿ ತಂದಿದೆ. ಆಮೇಲೆ ಡೆವಲಪ್ಮೆಂಟ್ ಗ್ರೋತ್ ಓರಿಯೆಂಟೆಡ್ ಬಜೆಟ್ ಐತಿ. ಇನ್ಫ್ರಾಸ್ಟ್ರಕ್ಚರಿಗೆ ಅತ್ಯಂತ ರೆಕಾರ್ಡ್ ಫಂಡ್ಸ್ ಕೊಟ್ಟಿದ್ದಾರೆ. ಅದಕ್ಕೆ ಇನ್ಫ್ರಾಸ್ಟ್ರಕ್ಚರಿಗೆ. ಅದೇ ರೀತಿ MSME ಡೆವಲಪ್ಮೆಂಟಿಗೆ ಸ್ಪೆಷಲ್ ಫಂಡ್ ಕೊಟ್ಟಿದ್ದಾರೆ. ಸೆಮಿ ಕಂಡಕ್ಟರ್ ಮಿಷನ್ಗೆ 40,000 ಕೋಟಿ ಕೊಟ್ಟಿದ್ದಾರೆ. ಹೊಸ ರೈಲ್ವೆ ಲೈನ್ಸ್ ನಮ್ಮ ಕರ್ನಾಟಕಕ್ಕೆ ಡೆಡಿಕೇಟೆಡ್ ಲೈನ್ಸು ಮತ್ತು ಹೈ ಸ್ಪೀಡ್ ಟ್ರೈನ್ ಕನೆಕ್ಷನ್ ಅವನ್ನೆಲ್ಲ ಮಾಡಿದ್ದಾರೆ. ಎಸ್ಪೆಷಲಿ ಆಗಿ IT ಮತ್ತು BTಗೆ ಅಡಿಷನಲ್ ಸಪೋರ್ಟ್ ಕೊಡ್ಬೇಕಂತ ಮಾಡಿದ್ದಾರೆ ಗೌರ್ಮೆಂಟ್. ಅದರಲ್ಲೇ ಹೈಯೆಸ್ಟ್ ಬೆನಿಫಿಟ್ ಆಗೋದು ಕರ್ನಾಟಕಕ್ಕೆ. ಆಮೇಲೆ ಒನ್ ಪ್ರಾಡಕ್ಟ್ ಒನ್ ಸ್ಟೇಟ್ ಯೋಜನೆ ಏನೈತಿ ಅದು ಕೂಡ ಭಾಳ ಅಂದ್ರೆ ಭಾಳ ಚಲೋ ಆಕೈತಿ. ಫೋಕಸ್ಡ್ ಡೆವಲಪ್ಮೆಂಟ್ ದೃಷ್ಟಿಯಿಂದ ಅನುಕೂಲ ಆಕೈತಿ. ನೀವು ಅದನ್ನು ಸಮರ್ಥಿಸ್ಕೊಳ್ತೀರಿ, ಓಕೆ ಫೈನ್. ಬಟ್ ಪ್ರತಿಪಕ್ಷ ಕಾಂಗ್ರೆಸ್ ಆರೋಪ ಮಾಡ್ತಾ ಇರ್ತಕ್ಕಂಥದ್ದು ಏನು ಅಂದರೆ, ಪ್ರಮುಖವಾಗಿ ನಮ್ಮ ರಾಜ್ಯದ ಕಾಂಗ್ರೆಸ್ ನೀರಾವರಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂಥ ವಿಚಾರವನ್ನು ಪ್ರಸ್ತಾಪ ಮಾಡಿಲ್ಲ. ರಾಜ್ಯಕ್ಕೆ ಅನುದಾನ ಬರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ, GST ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಪ್ರಸ್ತಾಪ ಆಗಿಲ್ಲ ಅಂತಾರೆ. ಈಗ ನೋಡ್ರಿ, ಡಿಟೇಲ್ಡ್ ಎಕ್ಸಾಕ್ಟ್ ಡೀಟೇಲ್ಸ್ ನೋಡಿದಾಗ ಇವರಿಗೆ ಗೊತ್ತಾಗ್ತದೆ. ಹೈಯೆಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟಾಗ ಹೈಯೆಸ್ಟ್ ಫಂಡ್ ಅಲ್ಲಿ ಇದು ಎಲ್ಲಾ ಡಿಪಾರ್ಟ್ಮೆಂಟಿಗೂ ಹೋಗಿರ್ತೈತೆ. ಅವ್ರು ಇವ್ರದ್ದು ಬಜೆಟ್ ಏನೈತಿ, ಇವ್ರ ಬಜೆಟ್ ಗಾತ್ರ ಹೆಚ್ಚಾದ್ರೂ ಕೂಡ ನಮ್ಮ ಇನ್ಫ್ರಾಸ್ಟ್ರಕ್ಚರ್ಗೆ ಏನ್ ಕೊಡ್ಬೇಕಿತ್ತು ಅದನ್ನ ಕೊಡದ ಇದನ್ನ ದುಂದು ವೆಚ್ಚಕ್ಕೆ ಇವ್ರು ಖರ್ಚು ಮಾಡ್ತಾ ಇದಾರೆ. ನಮ್ಮ ಸರ್ಕಾರ ಇದ್ದಾಗ ಇನ್ಫ್ರಾಸ್ಟ್ರಕ್ಚರ್ಗೆ ಏನ್ ದುಡ್ಡು ಕೊಟ್ಟಿತ್ತು, ಆದ್ರೆ ಇವ್ರು ಸಾಲ ಮಾಡಿ ಐತಲ್ಲ ಬಂಡಿ ತಿನ್ನೋ ಕೆಲಸ ಇವ್ರು ಕಾಂಗ್ರೆಸ್ ಸರ್ಕಾರ ಇಲ್ಲ ನಮ್ಮ ರಾಜ್ಯದಲ್ಲಿ ಮಾಡತೈತಿ. ಇನ್ಫ್ರಾಸ್ಟ್ರಕ್ಚರ್ಗೆ ದುಡ್ಡಿಲ್ಲ ಅನ್ನೋದು ಇವತ್ತು ಇಡೀ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಗೊತ್ತೈತಿ, ಯಾವ್ದೋ ಡೆವಲಪ್ಮೆಂಟ್ಗೆ ದುಡ್ಡಿಲ್ಲ ಅನ್ನೋದು. ಆದ್ರೆ ಕೇಂದ್ರ ಸರ್ಕಾರ ಏನ್ ಮಾಡುತ್ತೆ, ಕೇಂದ್ರ ಸರ್ಕಾರ ಇವತ್ತು ಇನ್ಫ್ರಾಸ್ಟ್ರಕ್ಚರ್ಗೆ ಹೈಯೆಸ್ಟ್ ಅಮೌಂಟ್ ಕೊಟ್ಟೈತಿ. ಅದ್ರ ಬೆನಿಫಿಟ್ ನ್ಯಾಚುರಲಿ ನಮ್ಮ ರಾಜ್ಯಕ್ಕೂ ಬರ್ತೈತಲ್ಲ.